ನಮ್ಮ ಪುಟಾಣಿ ಕಸ್ಟಮರ್ ಹೊಸ ಡ್ರೆಸ್ ಏನು ಹಬ್ಬಕ್ಕೆ ಸ್ಟಿಚ್ ಮಾಡಿದ್ರೋ ಅದನ್ನು ಫಿಟ್ಟಿಂಗ್ ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದರು. ಆ ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಯ್ ಹಲೋ ನಮಸ್ಕಾರ, ಅಚ್ಚರಿ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 1 ವರ್ಷ ಆದಮೇಲೆ ಒಂದು ಹೊಸ ವಿಡಿಯೋನ ಹಾಕ್ತಾಯಿದ್ದೀನಿ. ಟೈಮ್ ಮಾಡಿಕೊಂಡು ಅಂದರೆ ಬಿಡುವು ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಎಲ್ಲರೂ ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಈವನ್ ಕಾಲ್ ಕೂಡ ಮಾಡ್ತಿದ್ರು. ಮ್ಯಾಮ್ ಯಾಕೆ ನೀವು ವಿಡಿಯೋ ಹಾಕ್ತಿಲ್ಲ, ನಿಮ್ಮ ಕ್ಲಾಸಸ್ ಚೆನ್ನಾಗಿದೆ, ವೀಡಿಯೋಸ್ ಹಾಕಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಫೈನಲಿ ಆ ಟೈಮ್ ಬಂತು. ನಾನು ವೀಡಿಯೋಸ್ ಮಾಡೋಕ್ಕೆ ಅಂತಲೇ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಇಲ್ಲ ಇನ್ಮೇಲೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡಬೇಕು ಅಂತಲೇ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ನಿಮ್ಮೆಲ್ಲರೂ ತುಂಬ ಮಿಸ್ ಮಾಡಿಕೊಂಡೆ. ನಮಸ್ಕಾರ, ನಾನು ನಿಮ್ಮ ಅಚ್ಚರಿ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡ್ತಾ ಇದ್ದೀರಾ, ಏನಪ್ಪ ಇಷ್ಟು ದಿನ ಬರೀ ಆರಿ ಎಂಬ್ರಾಯ್ಡ್ರಿದು ಅಷ್ಟೇ ವೀಡಿಯೋಸ್ ಹಾಕ್ತಾಯಿದ್ರು, ಇವತ್ತೇನೋ ಕಟ್ಟಿಂಗ್ದಲ್ಲೇ ವೀಡಿಯೋ ಹಾಕ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಜೊತೆ ನಾನು ಮೊದಲೇ ಶೇರ್ ಮಾಡಿದ್ದೆ. ನಾನು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ನಮ್ಮ ಬೊಟಿಕ್ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು. ಬೊಟಿಕ್ ಓಪನ್ ಆದಮೇಲೆ ನಿಮಗೆ ಗೊತ್ತಿದೆ ಕೆಲಸ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಆಲ್ಮೋಸ್ಟ್ ಏನಂದರೆ ಟೈಮ್ ಸಿಗ್ತಿತ್ತು, ವೀಡಿಯೋಸ್ ಮಾಡಬೇಕಾಗಿತ್ತು, ವೀಡಿಯೋಸ್ ಹಾಕೋಣ ಅಂದ್ಬಿಟ್ಟು. ಬಟ್ ಬೊಟಿಕ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ 24 hours ಇದ್ರೂ ಸಾಕಾಗಲ್ಲ ಅನ್ನೋ ಥರ. ಯಾಕಂದರೆ ಹೊಸ ಬಿಸ್ನೆಸ್ಸು, ಯಾವುದೇ ಒಂದು ಕೆಲಸನ ನಾವು ಶುರು ಮಾಡಿದ್ರೆ ಆ ಕೆಲಸದಲ್ಲಿ ನಮ್ಮ 100% ನಾವು ಕೊಡಲೇಬೇಕಾಗತ್ತೆ. ಈ ಕಡೆ ವೀಡಿಯೋನೂ ಮಾಡಬೇಕು, ಆ ಕಡೆ ಎಂಬ್ರಾಯ್ಡ್ರಿ ಕ್ಲಾಸಸ್ ಮಾಡಬೇಕು, ಎಂಬ್ರಾಯ್ಡ್ರಿ ವೀಡಿಯೋಸ್ ಹಾಕಬೇಕು, ಬೊಟಿಕ್ ಮಾಡಬೇಕು. ಇದೆಲ್ಲ ಅಂದರೆ ತುಂಬ ನನಗೆ ಕಷ್ಟ ಅನ್ನಿಸ್ತು. ಆ ಕಾರಣಕ್ಕೆ ಏನು ಮಾಡಿದೆ ನಾನು ಫೋಕಸ್ ಕರೆಕ್ಟಾಗಿರಬೇಕು, ನಾನು ಒಂದು ಕಡೆ ಗಮನ ಕೊಟ್ಟು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ವೀಡಿಯೋಸ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಹೇಳಬೇಕು ಅಂದರೆ ನನಗೆ ಅದ್ರ ಇಂಟ್ರೆಸ್ಟೇ ಹೋಗಿಬಿಟ್ಟಿತ್ತು. ಯೂಟ್ಯೂಬ್ ಓಪನ್ ಮಾಡಿದ್ರೆ ಯಾರು ನೋಡಿದ್ರು ವೀಡಿಯೋಸ್ ಹಾಕೋದೆ, ಪ್ರತಿಯೊಬ್ಬರದ್ದು ವೀಡಿಯೋಸ್. ಅದೆಲ್ಲ ನೋಡಿ ನನಗೇನು ಅನ್ನಿಸ್ತು, ಇದೆಲ್ಲ ಹಾಕಬೇಕಾ, ಇದೆಲ್ಲ ಮಾಡಬೇಕನ್ನೋ ಥರ ಒಂದು ಟೈಮಲ್ಲಿ ನನಗೆ ಅನಿಸಿತ್ತು. ಬಟ್ ಈ ವಿಡಿಯೋ ಇವತ್ತು ಈ ವರ್ಷ ಏನಕ್ಕೆ ಹಾಕಿದ್ದೀನಿ ಅಂದರೆ ನಿಮ್ಮೆಲ್ಲರಿಗೂ ಒಂದು ಹೊಸ ಸುದ್ದಿನ ತಂದಿದ್ದೀನಿ. ಮೊದಲೆಲ್ಲ ಬರೀ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಮಾಡ್ತಾಯಿದ್ದೆ, ಬಟ್ ಈಗ ಟೇಲರಿಂಗ್ ಕ್ಲಾಸಸ್ನು ಕೂಡ ಶುರು ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ನ ನಡೆಸ್ತಾ ಇದ್ದೀನಿ. ಆ ವಿಷಯಕ್ಕೋಸ್ಕರ ನಿಮ್ಮೆಲ್ರಿಗೂ ಇನ್ಫಾರ್ಮೇಷನ್ ಕೊಟ್ಟರೆ, ಅಂದರೆ ನಿಮಗೂ ಮಾಹಿತಿ ಸಿಕ್ಕಿದ್ರೆ, ಇನ್ನು ಮುಂದೆ ಏನಾದರೂ ನೀವು ಕ್ಲಾಸಸ್ಗೆ ಜಾಯಿನ್ ಆಗೋದಿದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಕಟ್ಟಿಂಗ್ನ ಮಾಡ್ತಾ ಇರೋದು. ಆಲ್ಮೋಸ್ಟ್ ಕಟ್ಟಿಂಗಿಂದ ಹಿಡಿದು ಎಂಬ್ರಾಯ್ಡ್ರಿ ಮಾಡೋದಿರ್ಬೋದು, ಕಸ್ಟಮರ್ನ ಅಟೆಂಡ್ ಮಾಡೋದು ಅಥವಾ ಫ್ಯಾಬ್ರಿಕ್ ಸೋರ್ಸಿಂಗ್, ಪ್ರತಿಯೊಂದು ನಾನೇ ಮಾಡೋದ್ರಿಂದ ನನಗೆ ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು. 2 ಮಕ್ಕಳಿದ್ದಾರೆ, ಆ ಮಕ್ಕಳುಗಳನ್ನೂ ನೋಡಬೇಕು, ಅವ್ರನ್ನ ಸ್ಕೂಲಿಂದ ಕರ್ಕೊಂಡು ಬರೋದು, ಎರಡೂ ಕಡೆ ಮಾಡೋದು ಕಷ್ಟ ಅಂದ್ಬಿಟ್ಟೆ ನಾನು ವೀಡಿಯೋಸ್ ಮಾಡ್ತಿರಲಿಲ್ಲ. ಅದ್ರ ಮಧ್ಯೆ ಈಗ ನೋಡಿ, ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಮಧ್ಯೆ ಕಸ್ಟಮರ್ಸ್ ಬರ್ತಾರೆ. ನೋಡಿ, ಒಂದು ಪುಟಾಣಿ ಕಸ್ಟಮರ್ ಬಂದರು, ಅವ್ರ ಕಸ್ಟಮರ್ ಅಂದರೆ ಅವ್ರು ಏನು ಡ್ರೆಸ್ನ ಸ್ಟಿಚ್ ಮಾಡಿದ್ನೋ ಅದನ್ನು ಕೊಟ್ಟು ಅದನ್ನು ವೇರ್ ಮಾಡಿಸಿ ಫಿಟ್ಟಿಂಗ್ ಚೆಕ್ ಮಾಡಿ, ಕಸ್ಟಮರ್ಗೆ ಇಷ್ಟ ಆಯ್ತಾ ಅಂತ ಚೆಕ್ ಮಾಡಿ ಅವ್ರಿಗೆ ಕೊಟ್ಟು ಮತ್ತೆ ಕಟ್ಟಿಂಗ್. ಇದೇ ರೀತಿ ಇದು ಅದು ಕೆಲಸಗಳ ಮೇಲೆ ಕೆಲಸಗಳು ಹಾಕ್ತಾನೆ ಇರುತ್ತೆ, ಬಿಡುವು ಅನ್ನೋದೇ ಸಿಗಲ್ಲ. ಬಟ್ ಇನ್ನು ಮುಂದೆ ಈ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಾನು ಟೈಮ್ ಮಾಡಿಕೊಂಡು ನಿಮ್ಮೆಲ್ರಿಗೋಸ್ಕರ ವೀಡಿಯೋಸ್ ಕೂಡ ಮಾಡ್ತೀನಿ. ಹಾಗೆ ಎಂಬ್ರಾಯ್ಡ್ರಿ ಕ್ಲಾಸಸ್ಸು ಇರುತ್ತೆ, ಜೊತೆಗೆ ಟೇಲರಿಂಗ್ ಕ್ಲಾಸಸ್ ಕೂಡ ಇರುತ್ತೆ. ಬಟ್ ಯಾವುದು ಕೂಡ ನಾನು ಈಗಲೇ ಆನ್ಲೈನ್ ಕ್ಲಾಸಸ್ನ ಮಾಡೋದಿಲ್ಲ, ಡೈರೆಕ್ಟ್ ಕ್ಲಾಸಸ್ ಮಾತ್ರ. ಜೊತೆಗೆ ಒಂದು ಬ್ಯಾಚಲ್ಲಿ 2 ಸ್ಟೂಡೆಂಟ್ಸ್ ಇರೋ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಒಟ್ಟಿಗೆ ತೊಗೊಂಡು ಏನಂದರೆ ಕುರಿ ಮಂದೆ ಥರ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಹೇಳ್ಕೊಡ್ರು ಅಥವಾ ಚಿಕ್ಕದಾಗಿದ್ದರೂ ಚೊಕ್ಕವಾಗಿರಬೇಕು ಅನ್ನೋದು ನನ್ನ ಉದ್ದೇಶ. ಆ ಕಾರಣದಿಂದಾಗಿ ನಿಮ್ಗೆ ಏನೇ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋವಂಥ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮೆಲ್ಲರ ಹತ್ರ ಆಲ್ರೆಡಿ ನನ್ನ ನಂಬರ್ ಇದೆ ಅಂದ್ಕೊಳ್ತೀನಿ. ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಡೀಟೇಲ್ಸ್ ಬೇಕೋ ನಾನು ಕೊಡ್ತೀನಿ. ಹಾಗೆ ಟೇಲರಿಂಗ್ ಕ್ಲಾಸಸ್ ಅಂದ ತಕ್ಷಣ ರೆಗ್ಯುಲರ್ ಟೇಲರ್ಸ್ ಹೇಳ್ಕೊಡೋ ಥರ ಇರೋದಿಲ್ಲ. ನಾನು ಏನು ಫ್ಯಾಷನ್ ಡಿಸೈನಿಂಗಲ್ಲಿ ಕಲ್ತಿದ್ದೀನೋ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಒಂದು ಪ್ರೊಫೆಷನಲ್ ವೇನಲ್ಲಿ ಏನೂ ಗೊತ್ತಿಲ್ಲದೆ ಇರೋರು ಕೂಡ ಯಾವ ರೀತಿ ಕಟ್ಟಿಂಗ್ನ ಮಾಡ್ಬೋದು, ಡ್ರಾಫ್ಟಿಂಗ್ ಮಾಡ್ಬೋದು, ಸ್ಟಿಚಿಂಗ್ ಫಿನಿಷಿಂಗ್ ಜೊತೆ ಯಾವ ರೀತಿ ಮಾಡಬಹುದು. ಹಾಗೆ ಈಗೆಲ್ಲ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ,
ಬೊಟಿಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಅದಕ್ಕೆ ಟೈಟಲ್ ಇಟ್ಬಿಟ್ಟಿದ್ದಾರೆ. ಆ ಬೊಟಿಕ್ ಮ್ಯಾನೇಜ್ಮೆಂಟ್ ಅಂತಂದರೆ ನೀವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಒಂದು ಬಿಸ್ನೆಸ್ ಅಂತ ತೊಗೊಂಡ್ರೆ ಅದು ಕೂಡ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಅಂತ ಸಪ್ರೇಟಾಗಿ ನೀವು ಎಕ್ಸ್ಟ್ರಾ ಪೇ ಮಾಡಿ ಎಲ್ಲೋ ಹೋಗಿ ಕಲಿಯೋದಿಲ್ಲ. ಬಟ್ ರೆಗ್ಯುಲರಾಗಿ ಟೈಲರಿಂಗ್ ಕ್ಲಾಸಸ್ಸಲ್ಲೇ ಅಡ್ವಾನ್ಸ್ ಟೈಲರಿಂಗ್ ಅಂತಲೇ ಹೇಳ್ಬೋದು. ಬೇಸಿಕ್ಕಿಂದ ಶುರು ಮಾಡಿ ಅಡ್ವಾನ್ಸ್ವರೆಗೂ ಯಾವುದೇ ವೆಸ್ಟರ್ನ್ ಕ್ಲಾತ್ಸ್ ಇರ್ಬೋದು ಅಥವಾ ನಿಮ್ಗೆ ಯಾವುದೇ ರೀತಿ ಲೆಹೆಂಗಾಸ್ ಇರ್ಬೋದು ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ನಾನು ಇದಕ್ಕಿನ್ನೂ ಡ್ಯೂರೇಷನ್ನೇ ಆಗಲಿ ಅಥವಾ ಫೀಸ್ ಸ್ಟ್ರಕ್ಚರೇ ಆಗಲಿ ಅಂದರೆ ಅಮೌಂಟ್ ಕ್ಲಾಸ್ಗೆ ಎಷ್ಟಾಗುತ್ತೆ ಅಮೌಂಟ್ ಅನ್ನೋದನ್ನ ಇನ್ನೂ ಫೈನಲ್ ಮಾಡಿಲ್ಲ. ಬಟ್ ನಿಮ್ಮೆಲ್ಲರ ಜೊತೆಗೂ ಮೊದಲು ಈ ವಿಷಯನ ತಿಳಿಸೋಣ, ನಂತರ ನಾನು ಅದನ್ನು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಥರ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು. ಮತ್ತು ದೂರದ ಊರಲ್ಲಿರೋರೆಲ್ಲ ಹೇಗೆ ಮಾಡಬೇಕು, ನಮಗೆ ಆನ್ಲೈನ್ ಕ್ಲಾಸ್ ಮಾಡಿ ಅಂದರೆ ಖಂಡಿತ ಆನ್ಲೈನ್ ಕ್ಲಾಸಸ್ ಈಗಲೇ ಮಾಡೋದೇ ಇಲ್ಲ. ಆನ್ಲೈನ್ ಕ್ಲಾಸಸ್ಸಲ್ಲಿ ನಾವೇನೇ ಹೇಳಿದ್ರು ನೀವು ಅದಕ್ಕೆ ಟೈಮ್ ಕೊಟ್ಟು ಕಲಿಯಲ್ಲ. ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಲ್ಲರೂ ಸುಮ್ಮನೆ ನಾವು ಮನೆಯಲ್ಲಿ ಫ್ರೀ ಆಗಿದ್ದೀವಿ ಏನೋ ಮಾಡಬೇಕು ಅಂತ ಅನಿಸಿರುತ್ತೆ. ಬಟ್ ಆದರೂ ಆ ಶ್ರದ್ಧೆ ಅನ್ನೋದು ಇರೋದಿಲ್ಲ ಆನ್ಲೈನ್ ಕ್ಲಾಸಸ್ ಅಂತ ತೊಗೊಂಡ್ರೆ. ಆ ಕಾರಣಕ್ಕೆ ಆನ್ಲೈನ್ ಕ್ಲಾಸಸ್ ಅಂತೂ ಈಗ ಸದ್ಯಕ್ಕೆ ಇಲ್ಲ. ಇನ್ನು ಮುಂದೆ ಮಾಡಿದ್ರೂ ಅದು ಲೈವ್ ಕ್ಲಾಸ್ ಆಗೇ ಇರುತ್ತೆ. ಲೈವ್ ಅಂದರೆ ನಾನು ಅಲ್ಲೇ ಕಟ್ಟಿಂಗ್ ಮಾಡಿ ತೋರಿಸೋದನ್ನು ನೀವು ಅಲ್ಲೇ ಮಾಡಬೇಕು. ಆ ರೀತಿ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲರೂ ರೆಡಿ ಆಗಿರಿ. ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ನಮ್ಮಲ್ಲಿ ಕಲಿಯೋದಕ್ಕೆ ರೆಡಿ ಆಗಿದ್ರೆ ನಾನು ನಿಮಗೆ ಪೂರ್ತಿಯಾಗಿ ಕಲಿಸ್ಕೊಡೋದಕ್ಕೆ ರೆಡಿ ಇದ್ದೀನಿ. ಜೊತೆಗೆ ನೀವಿಷ್ಟು ದಿನ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಎಂಬ್ರಾಯ್ಡ್ರಿ ಕ್ಲಾಸಲ್ಲಿ, ಇದರಲ್ಲೂ ಅದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇದು ಕಂಪ್ಲೀಟ್ ಒಂದು ಡೇದೆ, ಇನ್ನೂ ನಾನು ಪೂರ್ತಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ರೆಗ್ಯುಲರಾಗಿ ಕಟ್ಟಿಂಗ್ ಮಾಡಿ ಏನಾಗುತ್ತೆ ಅಂದರೆ ಕೈಯಲ್ಲಿ ಈ ರೀತಿ ಗಂಟು ಬಂದುಬಿಡುತ್ತೆ. ಈ ಗಂಟು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗ ಹೊಸದಾಗಿ ಪಿನ್ ಬ್ರ್ಯಾಂಡಲ್ಲಿ ಬಂದಿರೋಂಥ ಎಲೆಕ್ಟ್ರಿಕ್ ಸಿಸರ್ ಅಥವಾ ಕಟ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಕಟ್ಟಿಂಗು ಕೂಡ ಬೇಗ ಆಗುತ್ತೆ. ಜೊತೆಗೆ ನಮ್ಮ ಕೈ ಏನದು ಗಂಟು ಆಗೋದು ಅದನ್ನು ತಡಿಬೋದು ಅಂದ್ಬಿಟ್ಟು 1 ಇಯರಿಂದ ಕಂಟಿನ್ಯೂಸ್ ರೆಗ್ಯುಲರಾಗಿ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಈ ರೀತಿ ಆಗಿದೆ. ಬೇರೆ ಕಡೆ ಬೊಟಿಕ್ಗಳೆಲ್ಲ ಏನಾಗುತ್ತೆ ಕಟ್ಟಿಂಗ್ ಮಾಸ್ಟರ್ಸ್ನ ಇಟ್ಕೊಂಡಿರ್ತಾರೆ. ಬಟ್ ನಮ್ಮ ಬೊಟಿಕ್ನಲ್ಲಿ ಒಂದು 2 ರಿಂದ 3 ತಿಂಗಳು ಅಷ್ಟೇ ಕಟ್ಟಿಂಗ್ ಮಾಸ್ಟರ್ ಇದ್ದರು. ಆಮೇಲೆ ಅವ್ರ ಕಟ್ಟಿಂಗ್ ಸೆಟ್ ಆಗಲಿಲ್ಲ ಅಂದ್ಬಿಟ್ಟು ನಾನೇ ರೆಗ್ಯುಲರಾಗಿ ತಪ್ಪು ಸರಿನೋ, ಯಾಕಂದರೆ ನಾವು ಕಲ್ತಿರೋದನ್ನ ಪ್ರಾಕ್ಟಿಕಲಾಗಿ ಮಾಡಿದ್ರಷ್ಟೇ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂದ್ಬಿಟ್ಟು ನಾನೇ ಕಂಪ್ಲೀಟಾಗಿ ಕಟ್ಟಿಂಗ್ ಪಾರ್ಟ್ ಎಲ್ಲನೂ ಮ್ಯಾನೇಜ್ ಮಾಡೋದ್ರಿಂದ ಆ ರೀತಿ ಕೈಯಲ್ಲಿ ಆಗಿತ್ತು. ಸೊ ನೀವುಗಳು ಕೂಡ ಇನ್ನೂ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ಥರ ಅಂದರೆ ಈ ಟೈಲರಿಂಗ್ ಅಂದ ತಕ್ಷಣ ನಿಮಗೆ ಏನೋ ಸಿಂಪಲಾಗಿ ಚಿಕ್ಕದಾಗಿ ಹೇಳ್ಕೊಟ್ಬಿಟ್ಟು ಬರೀ ಒಂದು ಬ್ಲೌಸ್ ಹೇಳ್ಕೊಡೋದು ಆ ಥರ ಎಲ್ಲ ಏನೂ ಅಲ್ಲ. ಕಂಪ್ಲೀಟ್ ಬೇಸಿಕ್ಕಿಂದ ಒಂದು ಸ್ಟಾರ್ಟಿಂಗ್ ಒಂದು ಲೈನ್ ಹಾಕೋದ್ರಿಂದ ಹಿಡಿದು ನೀವು ಅಡ್ವಾನ್ಸ್ ಒಂದು ಮೆಟರ್ನಿಟಿ ಗೌನ್ನೇ ಆಗಲಿ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ಎಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಇಲ್ಲಿ ನೋಡ್ಬೋದು ನಾನು ತಂದಿರೋಂಥ ಲೈನಿಂಗ್ನ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಹಬ್ಬದ ಆರ್ಡರ್ಸು ಹಬ್ಬಕ್ಕೆಲ್ಲ ಕೊಡಬೇಕು. ಇದೆಲ್ಲ ಬಂದು 2 ಡೇಸಲ್ಲಿ ರೆಡಿ ಮಾಡಿ ಕೊಡಬೇಕು. ಸೊ ಇದ್ರ ಮಧ್ಯೆನೂ ಇರಲಿ, ನಾನು ವೀಡಿಯೋ ಮಾಡಿ ಹಾಕೋಣ, ಅದೇನಾದರೂ ಪರವಾಗಿಲ್ಲ, ಹಾಕೇ ಬಿಡೋಣ. ವೀಕ್ಷಕರು ತುಂಬ ದಿನದಿಂದ ಕೇಳ್ತಾ ಇದ್ದೀರಾ, ಅಟ್ಲೀಸ್ಟ್ ನಿಮ್ಗಾದರೂ ಬೆಲೆ ಕೊಟ್ಟು ಒಂದು ವೀಡಿಯೋ ಮಾಡಬಹುದು ಅಂದ್ಬಿಟ್ಟು 1 ವರ್ಷಕ್ಕೆ ಇವತ್ತೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಸದಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸದಾ ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಟೇಕ್ ಕೇರ್ ಆ್ಯಂಡ್ ಬಾಯ್.